ಇಲ್ಲಿ ನೋಡಿ, ಇಲ್ಲಿ ಟ್ರೈನ್ ಮೇಲೆ ನೋಡಿ ಹೆಂಗ್ ಬೀಳ್ತಾ ಇದೆ. ಫುಲ್ಲು ಮಳೆ, ಧರ್ಮಸ್ಥಳ ಫುಲ್ಲು ನೋಡ್ತಾ ಇರ್ಬೋದು. ಹಾಯ್ ಗೈಸ್, ವೆಲ್ಕಮ್ ಟು ಧರ್ಮಸ್ಥಳ. ಫುಲ್ ಮಳೆ. ಫೈನಲಿ ರೀಚ್ ಆಗಿದ್ದೀರಿ. ಹೋಗ್ಬೇಕು ಇವಾಗ. ಹೋಗಿ ದರ್ಶನಕ್ಕೆ ಹೋಗಿ ಮತ್ತೆ ಆಮೇಲೆ ಇದು ಮಾಡ್ತೀನಿ. ರೂಮ್ ಹತ್ರಕ್ಕೆ ಬಂದಿದ್ದೀರಿ. ಫುಲ್ಲು ಮಳೆ ಇದೆ ರೂಮು. ಹಾಯ್ ಗೈಸ್, ವೆಲ್ಕಮ್ ಟು DN Pro ಯೂಟ್ಯೂಬ್ ಚಾನಲ್. ನಾವಿವತ್ತು ಧರ್ಮಸ್ಥಳಕ್ಕೆ ಬಂದಿದ್ದೀರಿ. ಇವಾಗ ಹೋಗಿ ಸ್ನಾನ ಎಲ್ಲ ರೆಡಿ ಆಗಿದೆ. ಹೋಗಿ ದರ್ಶನ ಮಾಡೋದೇ ಡೈರೆಕ್ಟ್. ಟಿಫಿನ್ ಏನ್ ಮಾಡಲ್ಲ. ಹೋಗಿ ದರ್ಶನ ಮಾಡ್ಕೊಂಡು ಆಮೇಲೆ ಟಿಫಿನ್ ಮಾಡ್ತೀವಿ. ಟೆಂಪಲ್ ರಿಕ್ಷಾ ಆಟ. ಫೈನಲಿ ದೇವಸ್ಥಾನ ಹತ್ರಕ್ಕೆ ಬಂದಿದ್ದೀರಿ. ಇನ್ನೇನ್ ದರ್ಶನಕ್ಕೆ ಹೋಗ್ಬೇಕು ಕ್ಯೂ ಅಲ್ಲಿ. ಇವತ್ತೇನ್ ಜನ ಖಾಲಿ ಇದ್ದಂಗ ಐತೆ. ಸ್ವಲ್ಪ ಅಷ್ಟೊಂದೇನ್ ರಶ್ ಏನಿಲ್ಲ, ಫ್ರೀ ಇದ್ದಂಗ ಐತೆ. ಮಳೆ ಬೇರೆ ಹೆವಿ ಜೋರ್ ಮಳೆ ಅಲ್ವಾ. ಇಲ್ಲ ಗ್ಯಾಂಗ್ ಜೊತೆ ಇವಾಗ ಹೋಗ್ತಾ ಇದ್ದೀರಿ. ನೋಡೋಣ ಇವಾಗ. ಅಲ್ಲಿ ಅಷ್ಟೊಂದೇನ್ ಜನ ಇಲ್ಲ. ಬಿಸಿಲು ಬೇರೆ ಬೀಳ್ತೈತೆ. ಮಳೆ ಬಿಡುತ್ತೆ ಅನ್ಕೊಂಡಿದ್ರು, ಅಂದ್ರೆ ಸ್ವಲ್ಪ ಬಿಸಿಲು. ಫೋನ್ ಸ್ಟ್ಯಾಂಡ್ ನೋಡಿ ಅವ್ರನ್ನ ತೆಗಿತಾರ ಅಂತ ಬೇಜಾರೈತಂತೆ. ಚಪ್ಪಲಿ ಸ್ಟ್ಯಾಂಡ್ ಹಾಕ್ಬಿಟ್ಟು ಹೋಗೋದು. ಜನ್ಧನ್ ಧನಾಧನ್ ಅಂತ ಹೇಳ್ಬಿಟ್ಟು ದೇವ್ರ ದರ್ಶನಕ್ಕೆ ಹೊಂಟೆ ಎಂಟ್ರಿ ನೋಡಿ. ಖಾಲಿ ಇದೆ, ಅಷ್ಟೊಂದೇನ್ ಜನ ಇಲ್ಲ, ಫ್ರೀಯಾಗೆ ಇದೆ. ಆಲ್ಮೋಸ್ಟ್ ಇನ್ನೊಂದು 1/2 hour ಒಳಗಡೆ ದರ್ಶನ ಮಾಡ್ತೀರಿ. ಬೇಗನೆ ಆಗ್ಬಿಡುತ್ತೆ. ಜೂನ್ ಜುಲೈ ಅಲ್ಲಿ ಬಂದ್ರೆ ಮಳೆ ಸೀಸನ್. ಆದ್ರೆ ಮಳೆ ಟ್ರೈನ್ ಇವತ್ತು ಸ್ವಲ್ಪ ಲೇಟ್ ಆಯ್ತು, ಅದರಿಂದ ಸ್ವಲ್ಪ ಲೇಟ್ ಆಗಿ ಬಂದಿದ್ದೀವಿ. ಇಲ್ಲಾಂದ್ರೆ ಇನ್ನ ಬೇಗ ಬರಬೇಕು. ಒಂದ್ ಟೈಮ್ ಬಂದ್ರೆ ಫುಲ್ ಖಾಲಿ. ಇವತ್ತು ನೋಡೋಣ, ಫುಲ್ ಖಾಲಿ ಐತೆ, ಜನನೇ ಇಲ್ಲ, ಫುಲ್ ಖಾಲಿ ಐತೆ. ಅಂದ್ರೆ ಮಳೆ ಸೀಸನ್ ಅಂತ ಹೇಳ್ಬಿಟ್ಟು ಟ್ರೈನ್ ಬೇರೆ ಕಮ್ಮಿ ಐತಲ್ಲ. ಬೆಂಗಳೂರಿಂದ ಒಂದಿನಕ್ಕೆ 2 ಇರೋ ಟ್ರೈನ್, ಅದರಿಂದ ಸ್ವಲ್ಪ ಜನ ಕಮ್ಮಿ ಆಯ್ತಲ್ಲ. ಮಳೆಗಾಲ ನೋಡಿ. ಆಲ್ರೆಡಿ ಇನ್ನೇನ್ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿರ್ತಾರೆ. ಏನ್ ಬಂದ 10 ನಿಮಿಷ ಆಗಿಲ್ಲ. ಇದು ಹೊಸದು ಲಾಕ್ ಕೇಜ್ ಅಲ್ಲ ಅಣ್ಣ ಇದು? ಏನ್ ಬಂದ 10 ನಿಮಿಷ ಒಳಗಡೆ ಅಷ್ಟೇ. ಅದಕ್ಕೆ ಬೆಳಗ್ಗೆ ದರ್ಶನ ಬೇಗ ಮಾಡೋಣ ಅಂದೆ. ಈಗ ಆಯ್ತು ನೋಡಿ. ತಿರುಪತಿಯಲ್ಲಿ ಸೇಮ್ ಲಾಕೇಜ್ ಗೇಜ್ ಅವ್ರ ಐತಲ್ಲ, ಆ ತರ ಒಳಗಡೆ ಆಗ್ತಾರೆ ಜನ ಇದ್ರೆ. ಇವತ್ತು ಡೈರೆಕ್ಟ್ ತೋರಿಸ್ತೀನಿ ಒಳಗಡೆ. ಫುಲ್ಲು ನೋಡಿ ವೇಟಿಂಗ್ ರೂಮು. ಈ ತರ ಗೇಜಲ್ಲಿ ಹಾಕ್ಬಿಡ್ತಾರೆ ಸೇಮ್ ತಿರುಪತಿ ತರ ಇದ್ರಲ್ಲಿ. ಅದೇ ಸಿಸ್ಟಮೇ ಇಲ್ಲೂ ತಂದಿದ್ದಾರೆ. ಫುಲ್ ಎಲ್ಲ ಒಳಗಡೆ ಚೆನ್ನಾಗಿ ಮಾಡಿದ್ದಾರೆ. ನಾವು ಖಾಲಿ ಇರೋದ್ರಿಂದ ಇವತ್ತು ಒಳಗಡೆ ಏನು ಲಾಕ್ ಒಳಗಡೆ ಏನು ಹಾಕಿಲ್ಲ, ಬೇಗ ಒಳಗಡೆ ಬಿಟ್ಬಿಟ್ರು. ನೋಡಿ ಹೆಂಗಿದೆ. ಇನ್ನೇನ್ ಎಂಟ್ರಿ ದೇವಸ್ಥಾನಕ್ಕೆ. ಫಸ್ಟ್ ಬಂದ್ಬಿಟ್ಟು ಆ ಎಂಟ್ರಿ ಹಿಂದೆಯಿಂದ ಇತ್ತು, ಇವಾಗ ಬಂದ್ಬಿಟ್ಟು ಈ ಕಡೆಯಿಂದ ಹಿಂದಕ್ಕೆ ಬಂದಿದೆ. ಇವಾಗೆಲ್ಲ ಫುಲ್ ಚೇಂಜ್ ಆಗಿದೆ. ಏನು ಜನ ಜಾಸ್ತಿ ಆದ್ರೆ ಕೇಜಲ್ಲಿ ಹಾಕ್ಬಿಡ್ತಾರೆ. ಇವತ್ತು ಹೆಂಗಾಗಿದೆ ಅಂದ್ರೆ, ನಮ್ ಇದ್ರಲ್ಲಿ ಶಿವನ ದೇವಸ್ಥಾನ ದರ್ಶನ ಮಾಡ್ದಂಗೆ ಇಲ್ಲ, ಅಷ್ಟು ಬೇಗ ಗೊತ್ತಾಗಿದೆ. ಸೇಮ್ ಒಳಗಡೆ ಎಂಟ್ರಿ ಆಗಿದ್ದೀರಿ ನೋಡಿ. ಫುಲ್ಲು ಖಾಲಿ ಐತೆ, ಜನ ಅಂತ ಏನು ಇಲ್ಲ. ಫುಲ್ ಇವತ್ತು ಚೆನ್ನಾಗಿತ್ತು ದರ್ಶನ. ಫುಲ್ ಎಲ್ಲ ನೋಡಿ. ಓಕೆ, ಇವತ್ತು ಬೆಸ್ಟ್ ಚೆನ್ನಾಗಿತ್ತು ದರ್ಶನ.
ನಮ್ಮವ್ರು ಹೋಗ್ತಿದ್ದಾರೆ. ಇವಾಗ ಹೋಗಿ ಕುಕ್ಕೆಗೆ ಹೋಗ್ಬೇಕು. ಡೈರೆಕ್ಟ್ ರೂಮ್ಗೆ ಹೋಗಿ ಡೈರೆಕ್ಟ್ ಕುಕ್ಕೆಗೆ ಹೋಗಿ ಮತ್ತೆ ಅಲ್ಲಿಂದ ಎಲ್ಲಿ ಸೂರ್ಯ ದೇವಸ್ಥಾನ ಅಂತ ಇದೆ ಅಲ್ಗೊಂದು ಹೋಗ್ಬೇಕು. ಜನ ಏನಿಲ್ಲ ನೋಡಿ. ಈ ಟೈಮ್ಸ್ ಅಲ್ಲಿ ಬಂದ್ರೆ ಸೋಮವಾರ ಒಂದ್ ದಿವಸ ಜನ ಆಗುತ್ತೆ ಅಷ್ಟೇ, ಬಾಕಿ ಎಲ್ಲ ಕಮ್ಮಿ ಇದೆ. ಊಟಕ್ಕೆ ಬಂದಿದ್ದೀರಿ ಇವತ್ತು. ನಿಮ್ಗೆ ಮಸಾಲೆ ದೋಸೆ. ಮಸಾಲೆ ದೋಸೆನಾ? ನಂಗೆ ಮಸಾಲೆ ದೋಸೆ. ಫೈನಲಿ ದರ್ಶನ ಆಯ್ತು, ನಾಷ್ಟಾನು ಆಯ್ತು. ಸೀದಾ ಇವಾಗ ಈ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಇನ್ನೊಂದು ಪ್ಲೇಸ್ ಮಾಡೋದು. ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಇನ್ನೊಂದು ಪ್ಲೇಸ್ಗೆ ಹೋಗಿ ಮತ್ತೆ ಕುಕ್ಕೆಗೆ ಹೋಗಿ ಮತ್ತೆ ಅದಾದ್ಮೇಲೆ ವಾಪಸ್ ಬೆಂಗಳೂರು. ಗೈಸ್ ಇವಾಗ ಪಾರ್ಕ್ ಒಳಗಡೆ ಬಂದಿದ್ರಿ. ಇವರ ಕೋರಿಕೆ ಮೇರೆಗೆ ಫಾರಿನ್ ಫಿಶ್ ನೋಡಕ್ ಬಂದಿದ್ದೀರಿ. ಫಾರಿನ್ ಫಿಶ್ ನ ಅದಕ್ಕೆ ಇಲ್ಲೇ ನೋಡೋಣ ಇಲ್ಲೇ ನೋಡೋಣ ಅಂತ. ಇಲ್ಲ ನಾನು ಹೋಗ್ತೀನಿ, ಅವ್ರು ಹೋಗಲ್ಲ, ನಾನು ಹೋಗ್ತೀನಿ. ಗೈಸ್ ಫಿಶ್ ಯಾವತ್ತು ನೋಡಿಲ್ಲ ಅಂದ್ರೆ ನೋಡ್ಕೊಳ್ಳಿ. ನಿಮ್ಗೆ ತೋರಿಸ್ತೀನಿ ನೋಡಿ ಅದ್ರ ಹಲ್ಲುಗಳು ಹೆಂಗಿದೆ ಅಂತ. ಈ ಮೀನ್ದು ದೊಡ್ಡ ಹಲ್ಲುಗಳು ನೋಡಿ ಹೆಂಗಿದೆ. ಹಾಯ್ ಗೈಸ್, ಜೂನ್ ನೋಡಿ ನೇಚರ್ ಅಲ್ಲಿ ಎಷ್ಟು ಚೆನ್ನಾಗಿದೆ. ಫಿಶಸ್ ಎಲ್ಲ ಚೆನ್ನಾಗಿದೆ. ಒಳಗಡೆ ಎಲ್ಲ ಎಂಟ್ರಿ ಆಗ್ತಿದ್ದೀರಿ. ಗ್ರೀನರಿ ಎಲ್ಲ ಮಸ್ತ್ ಇದೆ. ವ್ಯೂ ಎಲ್ಲ ಚೆನ್ನಾಗಿದೆ. ಇವಾಗ ಫಿಶ್ ಅಲ್ಲಿ ಎಂಟ್ರಿ ಎಲ್ಲಿ ಕೊಟ್ಟು ನೋಡ್ತಾ ಇದ್ದೀರಿ. ಮುಂಚೆಗಿಂತ ಇವಾಗ ಎಲ್ಲ ಚೆನ್ನಾಗಿ ಬಂದಿದೆ. ವಾಸ್ತು ಮೀನು. ಜೆಲ್ಲಿ ಫಿಶ್, ಜೆಲ್ಲಿ ಫಿಶ್ ನೋಡಿ ಸೇಮ್ ಪ್ಲಾಸ್ಟಿಕ್ ಇದಾಗಿದೆ, ಆದ್ರೆ ಇದು ರಿಯಲ್. ಪಾರ್ಕ್ ವಿಸಿಟ್ ಮಾಡಿದೆ, ಮಸ್ಟ್ ಅಂಡ್ ಟ್ರೈ ಟು ವ್ಯೂ ದಿಸ್ ಪಾರ್ಕ್. ಬೆಸ್ಟ್. ಫುಲ್ ರೈನಿ ಸೀಸನ್, ಮಸ್ತ್ ಇದೆ. ಎಲ್ಲ ಮಳೆಗೆ ತಾಪಿಸಿ ಓಡ್ತಿದ್ದಾರೆ ನೋಡಿ. ಮಳೆ, ಫುಲ್ ಮಳೆ. ಏನ್ ಮಾಡೋದು? ನಾನಂತೂ ಇಲ್ಲೇ ಮರದಡಿಯಲ್ಲಿ ನಿಂತ್ಕೊಂಡಿದ್ದೀನಿ. ಗೈಸ್ ನೆಕ್ಸ್ಟ್ ವ್ಯೂ ಬಂದು ನಮ್ಮ ಗೊಮ್ಮಟೇಶ್ವರ ಬುದ್ಧ ಕಾಣಿಸ್ತೈತಲ್ಲ ಅಲ್ಲಿ ಹಿಂದೆ, ಅದೇ ಧರ್ಮಸ್ಥಳದಿಂದ ಒಂದ್ ಆಟೋ ಇಟ್ಕೊಂಡು 15 ರೂಪಾಯಿ ಕೊಟ್ರೆ ಸೀದಾ ಇಲ್ಲಿಗೆ ಬರ್ತೀರಿ. ಇಲ್ಲೂ ಚೆನ್ನಾಗಿರುತ್ತೆ. ಸೇಮ್ ಶ್ರವಣ ಬೆಳಗೊಳದಲ್ಲಿ ಇರುವಲ್ಲ ಅದೇ ತರನೇ ಸೇಮ್ ಇಲ್ಲೊಂದು ಬುದ್ಧ ಐತೆ, ಚೆನ್ನಾಗೈತೆ. ಗೈಸ್ ನೋಡಿ, ಮಳೆದಲ್ಲಿ ಮಾನ್ಸೂನ್ ಸೀಸನ್ ಬುದ್ಧ ನೋಡಿ ಫುಲ್ಲು. ಗೊಮ್ಮಟೇಶ್ವರ ನೋಡಿಲ್ಲ ಅಂದ್ರೆ ನೋಡ್ಕೊಂಬಿಡಿ, ಫುಲ್ಲು ಇದೆ. ಹಾಗೆ ಸೂರ್ಯ ಭಗವಾನ್ ದೇವಸ್ಥಾನಕ್ಕೆ ಬಂದಿದ್ದೀರಿ. ನೋಡೋಣ ಈ ಪ್ಲೇಸ್ ನೋಡಿ. ಎವ್ರಿ 10 ಮಿನಿಟ್ಸ್ಗೂ ಮಳೆ ಬೀಳುತ್ತೆ, ಕಮ್ಮಿ ಆಗುತ್ತೆ, ಮಳೆ ಬೀಳುತ್ತೆ, ಕಮ್ಮಿ ಆಗುತ್ತೆ. ಅದೇ ವಾತಾವರಣ ಐತೆ. ಅಂದ್ರೆ ಮಸ್ತ್ ಕ್ಲೋಸ್ ಸಿಚುವೇಶನ್. ಇವಾಗ ಮಣ್ಣಿನ ಹರಕೆ ಬನ ಅಂತ ಬಂದಿದ್ರು. ವೆಲ್ಕಮ್ ಟು ಧರ್ಮಸ್ಥಳ ರಾಮ ಮಂದಿರ ದೇವಸ್ಥಾನ. ಮತ್ತೊಂದು ಎಂಟ್ರಿ. ಫೈನಲಿ ರಾಮನ ದೇವಸ್ಥಾನ ದರ್ಶನನೂ ಆಯ್ತು. ನೋಡಿ ಹೆಂಗಿದೆ, ಫುಲ್ ದೊಡ್ಡದಾಗಿದೆ, ಚೆನ್ನಾಗಿದೆ. ಒಳಗಡೆ ಫುಲ್ ಹತ್ತತ್ರ ಫುಲ್ ಬಂದು ಊಟ ಮಾಡಕ್ ಬಂದಿದ್ದೀನಿ. ನೋಡೋಣ, ಪ್ರಸಾದ ತಿನ್ಕೊಂಡು ಮತ್ತೆ ಗೈಸ್ ರೆಡಿ ಟು ನೆಕ್ಸ್ಟ್ ಮೂವ್.
ಎಲ್ಲ ಪ್ಯಾಕಿಂಗ್ ಮಾಡ್ತಿದ್ದಾರೆ, ಗೋಡೌನ್ ಎಲ್ಲ ಇಲ್ಲೇ ತುಂಬಿಸ್ಕೊಂಡಿದ್ದಾರೆ, ನೋಡಬಹುದು. ಏನೇನ್ ತುಂಬ್ತವ್ರ ನೋಡಿ ನೋಡೋಣ. ಸುಮ್ನೆ ನಾವು ರೆಡಿ ಎಲ್ಲ ಒಬ್ರು ಮಾತ್ರ ಎದ್ದೋಯ್ತಾನೆ ಇಲ್ಲ. ಸರ್ ಎದ್ದೋಳಿ ಸರ್. ಸರ್ ಬನ್ನಿ ಸರ್. ಫ್ರೆಂಡ್, ಮಳೆ ಜಾಸ್ತಿ ಆಗ್ಬಿಟ್ಟೈತೆ, ಹೋಗ್ಬೇಕು ಅಂದ್ರೆ ನೋಡಿ ನೀವೇ ಹೆಂಗ್ ಬೀಳ್ತೈತೆ. ಹುದ್ದೆಗೆ ಎಂಟ್ರಿ ಕೊಡಕ್ಕೆ ಒಂದು ಬಸ್ ಹತ್ತಿದ್ದೀರಿ. ಬಸ್ ಫಿಲ್ ಆದ್ರೆ ನಾವು ಮುಂದೆ ಓಡ್ತೀರಿ. ಇವ್ರು ನೋಡಿದ್ವಿ ಒಂದೊಂದಲ್ಲ ಔಷಧಿ ಹೊಡೆದ ಮುಂದೆ ಹೋಗೋದು, ಹಿಂದೆ ಬಸ್ ಫಿಲ್ ಆದ್ರೆ ನಾವ್ ಮುಂದೆ ಹೋಗ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅಲ್ಟೆ ಹೊಡ್ತೀವಿ. ಹಲೋ ಬಡೀಸ್, ವೆಲ್ಕಮ್ ಟು ಸುಬ್ರಹ್ಮಣ್ಯ ಟೆಂಪಲ್. ರೀಚ್ ಆಗಿದಿರಿ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಗೆ. ನೋಡಿ ವ್ಯೂ ಹೆಂಗಿದೆ. ಸ್ವಲ್ಪ ಕ್ಲೌಡಿ ಆಗಿದೆ, ಮಳೆ ಬೀಳೋ ಚಾನ್ಸಸ್ ಇದೆ. ಬಾಕಿ ಎಲ್ಲ ಓಕೆ. ಇಲ್ಲೇನು ಅಷ್ಟೊಂದು ಜನ ಇದ್ದಂಗೆ ಏನಿಲ್ಲ, ಸ್ವಲ್ಪ ಖಾಲಿ ಹೊಡಿತಾ ಇದೆ. ಬೇಗ 7 ಗಂಟೆ ಒಳಗಡೆ ಕ್ಲೋಸ್ ಆಗುತ್ತೆ ಹುತ್ತ ದೇವಸ್ಥಾನ, ಅಷ್ಟು ಬೇಗ ಎಲ್ಲ ಹೋಗ್ಬೇಕು. ಗೈ, ನಮ್ ಟೈಮ್ ಫುಲ್ ಕಮ್ಮಿ ಇದೆ, ಆದಷ್ಟು ಬೇಗ ಹೋಗಿ ದರ್ಶನ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ ಅಲ್ಲಿ ಟ್ರೈನ್ ಹಿಡಿಬೇಕು. ಅಷ್ಟು ಕಮ್ಮಿ ಐತೆ ನಮ್ಗೆ ಟೈಮ್. ಫೈನಲಿ ದರ್ಶನ ಮುಗೀತು. ಬೇಗ ಆಗುತ್ತೆ ಅನ್ಕೊಂಡಿಲ್ಲ, ಆದ್ರೆ ಬೇಗ ಆಗೋಯ್ತು. ಥ್ಯಾಂಕ್ ಯು ಗೈಸ್. ಫೈನಲಿ ಆಗಿದೆ, ಎಲ್ಲ ಫುಲ್ ಕಂಪ್ಲೀಟ್. ಹೋಗಿ ಟ್ರೈನ್ ಹಿಡ್ದಿ, ಟ್ರೈನಲ್ಲಿ ಕುತ್ಕೊಂಡು ಊಟ ಮಾಡ್ಕೊಂಡು ಪೀಸ್ಫುಲ್ ಆಗಿ ಬೆಂಗ್ಳೂರ್ಗೆ ಬಂದ್ರೆ ಮುಗೀತು. ಫೈನಲಿ ಬೆಂಗ್ಳೂರ್ಗೆ ಬಂದ್ರಿ.